ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. of Bharat Mata, the most powerful and most merciful. What a historical day today. We are celebrating the 40th Statehood Day. On this memorable historical occasion, the dignitaries who are sharing the dais with me, our Honorable Governor of Goa, Sri Pasupati Ashok Gajapati Raju ji, Honorable Chief Minister of Goa, Dr. Pramod Savandan ji, Honorable Minister of State for Power and Renewable Energy, Sri Sripat Nayak ji, Honorable Speaker of Goa State Assembly, Dr. Ganesh Gaungar ji, Honorable Member of Parliament, Rajya Sabha, Sri Sadanand Danwade ji, Honorable Deputy Speaker, Honorable Ministers, Government of Goa and Honorable MLAs, distinguished guests, my dear sisters and brothers of Goa. ಚರಕ ಹಾಗೂ ಜೀವನ್ಮುಖಿ ಸಂಸ್ಥೆಗಳ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 20ನೇ ಅವ್ವಾ ಸಂತೆ ಆಯೋಜಿಸಲಾಗಿತ್ತು. ಸಂತೆಯ ಎತ್ತ ಕಡೆ ಕಣ್ಣಾಯಿಸಿದರೂ ಕಣ್ಣು ಕುಕ್ಕುವ ಕಲಾಕೃತಿಗಳು, ಚಿತ್ತಾಕರ್ಷಕ ಚಿತ್ತಾರಗಳು, ನಾಲಗೆಯಲ್ಲಿ ನೀರೂರಿಸುವ ತಿಂಡಿ ತಿನಿಸುಗಳ ಘಮಲು, ಬಗೆ ಬಗೆಯ ವಸ್ತ್ರ ಹಾಗೂ ಅಲಂಕಾರಿಕ ಉತ್ಪನ್ನಗಳು, ಆಭರಣಗಳು ಸಾರ್ವಜನಿಕರ ಆಕರ್ಷಣೆಯ ಪ್ರಮುಖ ಸಂಗತಿಗಳಾಗಿದ್ದವು. ಮಹಿಳಾ ಕುಶಲಕರ್ಮಿಗಳು ತಯಾರಿಸಿದ ಗೃಹ ಉತ್ಪನ್ನಗಳು, ನೇಕಾರರ ನೇಗೆಯಲ್ಲಿ ಅರಳಿದ ಖಾದಿಯ ಕೈಮಗ್ಗದ ಉತ್ಪನ್ನಗಳು ಹಾಗೂ ಅಲಂಕಾರಿಕ ವಸ್ತುಗಳು, ಭಾರತೀಯ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಆಹಾರ ಮೇಳ ಸಾರ್ವಜನಿಕರ ಗಮನ ಸೆಳೆಯಿತು. ಅಲ್ಲದೆ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸ್ವಸಹಾಯ ಸಂಘದ ವತಿಯಿಂದ ತಯಾರಿಸಲಾದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ವಿಶೇಷ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಡಿ ಮಹಿಳೆಯರು ಆರ್ಥಿಕ ಸಹಕಾರ ಪಡೆದು ಮುನ್ನಡೆಸುತ್ತಿರುವ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಮಾರಾಟಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಮಹಿಳಾ ಕುಶಲಕರ್ಮಿಗಳು ತಯಾರಿಸಿದ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಚಕ್ಕುಲಿ ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಸಾರ್ವಜನಿಕರ ನಾಲಿಗೆಯಲ್ಲಿ ನೀರೂರಿಸುವಂತೆ ಘಮ ಬೀರುತ್ತಿದ್ದವು. ಅಷ್ಟೇ ಲಘು ಬಗೆಯಿಂದ ಹಲವರು ಉತ್ಪನ್ನಗಳ ಖರೀದಿಯಲ್ಲಿ ಉತ್ಸುಕತೆ ತೋರಿದ್ದು ಸಂತೆಯ ಯಶಸ್ಸಿಗೆ ಕಾರಣವಾಯಿತು. ಮಳೆ ಆಧಾರಿತ ಸಾವಯವ ರಾಗಿ, ಅಕ್ಕಿ, ಬೇಳೆ, ಸಿರಿಧಾನ್ಯಗಳು ಮುಂತಾದ ಪೌಷ್ಟಿಕ ದವಸ ಧಾನ್ಯಗಳ ಪ್ರದರ್ಶನ ಹಾಗೂ ಮಾರಾಟ ಸಹ ಆಯೋಜಿಸಲಾಗಿತ್ತು. ಶಿವಮೊಗ್ಗ ಮಾತ್ರವಲ್ಲದೆ ವಿಜಯಪುರ, ಉತ್ತರ ಕನ್ನಡ, ಗದಗ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಕುಶಲಕರ್ಮಿಗಳು ಭಾಗವಹಿಸಿದ್ದರು. ಮಹಿಳಾ ಸ್ವಾವಲಂಬನೆ, ಆರ್ಥಿಕ ಸಬಲೀಕರಣ ಹಾಗೂ ಸುಸ್ಥಿರ ಬದುಕಿನ ಸಂಕಲ್ಪದೊಂದಿಗೆ ಅವ್ವಾ ಸಂತೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ವರ್ಷದಿಂದ ವರ್ಷಕ್ಕೆ ಅವ್ವಾ ಸಂತೆಗೆ ಹಾಜರಿ ಹಾಕುವ ಸಾರ್ವಜನಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ಸಂತೆಯ ಯಶಸ್ಸಿಗೆ ಹಿಡಿದ ಕೈಗನ್ನಡಿ ಎಂದರೆ ಅತಿಶಯೋಕ್ತಿ ಏನಲ್ಲ. ದೂರದರ್ಶನದೊಂದಿಗೆ ಅವ್ವಾ ಸಂತೆಯ ಸಂಯೋಜಕಿ ಪದ್ಮಶ್ರೀ ಕಳೆದ ಕೆಲವು ವರ್ಷಗಳಿಂದ ಅವ್ವಾ ಸಂತೆ ಪರಿಕಲ್ಪನೆಯಡಿ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ
ಪ್ರದರ್ಶನ ಹಾಗೂ ಮಾರಾಟಕ್ಕೆ ವೇದಿಕೆ ನಿರ್ಮಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ವಿದೇಶಗಳಿಂದ ಮಾಡಿದಂತಹ ಆಭರಣಗಳು, ಜ್ಯುವೆಲರಿಗಳು ಸಂಖ್ಯೆಯಲ್ಲಿ ಬರಬೇಕು ಸಂಖ್ಯೆ ಖರೀದಿ ಮಾಡಿ ಹಾಗೆ ಜೀವನ ಜಾತ ಸಂಸ್ಥೆಗಳಿಂದ ಮಹಿಳೆಯರ ಆರ್ಥಿಕತೆಯಲ್ಲಿ ಮಹಿಳಾ ಉದ್ಯಮವನ್ನು ಬೆಳೆಸಬೇಕು. ಉತ್ತರ ಕನ್ನಡದ ಫಲಾನುಭವಿ ಅಶ್ವಿನಿ ಗಣಪತಿ ಭಟ್ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸ್ವಸಹಾಯ ಗುಂಪಿನ ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆ ಹಾಗೂ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಬ್ಯಾಗ್ಗಳನ್ನ ನಾವು ಸ್ವಸಹಾಯ ಸಂಘದ ಮಹಿಳೆಯರು ಸೇರಿಕೊಂಡು ನಮ್ಮ ಹಳ್ಳಿಯಲ್ಲಿ ತಯಾರು ಮಾಡ್ತಾ ಇದ್ವಿ. ಮತ್ತೆ ನಾವು NRLM ಸಂಜೀವಿನಿಯನ್ನು ನಡೆಸುವ ಎಕ್ಸಿಬಿಷನ್ಗಳಿರುತ್ತೆ ರಾಜ್ಯಾಂಗದಿಂದ ಮಾಡಿದ್ದು, ಅದರಲ್ಲೆಲ್ಲ ಭಾಗವಹಿಸಿ ನಾವು ತುಂಬಾ ಚೆನ್ನಾಗಿ ವ್ಯಾಪಾರಗಳನ್ನ ಮಾಡ್ಕೊಂಡು ಬಂದಿದ್ವಿ. ಕಲಾವಿದೆ ರಾಧಿಕಾ, ಅವ್ವ ಸಂತೆ ನಮ್ಮಂತಹ ಕಲಾವಿದರಿಗೆ ಹೆಚ್ಚು ಅನುಕೂಲವಾಗಿದೆ. ಕಾರ್ಡ್ಬೋರ್ಡ್ಗಳ ಮೇಲೆ ನಿರ್ಮಿಸಿರುವ ಕಲಾಕೃತಿಗಳು ಜನಮನ ಸೆಳೆಯುತ್ತಿದ್ದು ಮಾರುಕಟ್ಟೆ ಸಹ ನಿರ್ಮಿಸುತ್ತಿದೆ ಎಂದರು. ನಾನು MDF ಬೋರ್ಡ್ ಅಂದ್ರೆ ಕಾರ್ಡ್ಬೋರ್ಡ್ ಅಂತಾರೆ, ಅದರಲ್ಲಿ ಮಂಡಲ ಆರ್ಟ್ ಅಂತ ಡಾಟ್ ಪೇಂಟಿಂಗ್ ಮಾಡ್ತೀನಿ. ನನಗೆ ಇಲ್ಲಿ ಅವ್ವ ಸಂತೆ ಅಂತ ಒಂದು ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಯಿತು ಒಂದು 3-4 ದಿವಸದ ಹಿಂದೆ. ಶಿವಮೊಗ್ಗದ ಫಲಾನುಭವಿ ಸ್ನೇಹ ಜೈನ್, ಅವ್ವ ಸಂತೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರೆತಂತಾಗಿದೆ ಎಂದರು. ಪ್ರತಿಯೊಂದು ಮನೆಯಲ್ಲಿ ತಯಾರಿಸುವಂತ ಒಳ್ಳೆ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಸಿಗ್ತಾ ಇರಲಿಲ್ಲ. ಅವ್ವ ಸಂತೆಗಳಿಂದ ಒಳ್ಳೆ ಮಾರ್ಕೆಟಿಂಗ್ ಸಿಗ್ತಾ ಇದೆ. ಇದು ಬರೀ ಇಲ್ಲ ಅನ್ನೋದಲ್ಲ, ಎಲ್ಲ ಊರಲ್ಲಿ ಹೆಣ್ಮಕ್ಳಿಗಂತ ಒಳ್ಳೆ ಮಾರ್ಕೆಟ್ ಸಿಗಬೇಕು. ಇದೇ ತರ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಆಗಬೇಕು ಅಂತ ನಾವು ಕೇಳ್ತೀವಿ. ಫಲಾನುಭವಿ ಸೌದಾಮಿನಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಉದ್ಯಮವನ್ನು ನಡೆಸುತ್ತಿದ್ದು ಆಹಾರ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ. ಇದು ಆರ್ಥಿಕವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದರು. ದೊಡ್ಡಕಾಯಿ ಸ್ವೀಟು ಖಾರ ಉಪ್ಪಿನಕಾಯಿ ಮಾಡ್ತೀವಿ, ಶುಂಠಿ ಪುಡಿ, ಅರಿಶಿನ ಪುಡಿ, ತುಂಬಾ ಒಂದು 20 ಪ್ರಾಡಕ್ಟ್ ಮಾಡ್ತೀವಿ. ನಾನು ತಯಾರಿಸಿದ ಉತ್ಪನ್ನಗಳನ್ನ ನಾವು ಮಾರಾಟ ಮಾಡಲಿಕ್ಕೆ ಈ ಅವ್ವ ಸಂತೆ ಅನ್ನೋದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ವಿಜಯಪುರದ ಫಲಾನುಭವಿ ಗೀತಮ್ಮ, ಕಾಳು ಬೇಳೆ ಒಳಗೊಂಡಂತೆ 18ಕ್ಕೂ ಹೆಚ್ಚು ಸಾವಯವ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುತ್ತಿದ್ದು ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಸೇವಿಸುವ ಪರಿಪಾಠ ಬೆಳೆಯಬೇಕು ಎಂದರು. ಸುಮಾರು 18ರಿಂದ 20 ಜನ ಮಿಶ್ರ ಬೆಳೆಗಳನ್ನು ಬಿಡುಗಡೆ ಮಾಡ್ತೀವಿ. ಅದೇ ರೀತಿ ನಮ್ಮ ರಾಗಿಯಲ್ಲಿ ಕೂಡ ಮಿಶ್ರ ಬೆಳೆ ಮಾಡ್ತೀವಿ. ಶೇಂಗಾದಲ್ಲಿ, ಮೆಕ್ಕೆಜೋಳದಲ್ಲಿ, ಊಟು ಜೋಳದಲ್ಲಿ ಈ ರೀತಿ 13 ಬೆಳೆಗಳನ್ನು ನಾವು ಮಿಶ್ರ ಬೆಳೆಗಳನ್ನಾಗಿ ಮಾಡುತ್ತೇವೆ. ಮಿಶ್ರ ಬೆಳೆ ಮಾಡೋದ್ರಿಂದ ನಮಗೆ ಒಳ್ಳೆ ಅಪ್ಲಿ ಕಾಳುಗಳು ಸಿಗುತ್ತವೆ ಮನೆ ಬಳಕೆಗೆ. ಒಟ್ಟಾರೆ ಅವ್ವ ಸಂತೆ ಕರಕುಶಲ ಉತ್ಪನ್ನಗಳನ್ನು ತಯಾರಿಸುವ ಹಾಗೂ ಕೊಳ್ಳುವ ಗ್ರಾಹಕರ ನಡುವಿನ ಸಂಪರ್ಕ ಕೊಂಡಿಯ ರೀತಿ ಕಾರ್ಯನಿರ್ವಹಿಸಿದೆ. ಕರಕುಶಲ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಲಭಿಸಿದ್ದರಿಂದ ಸಂತಸ ತಂದರೆ, ಮತ್ತೊಂದೆಡೆ ಸಾರ್ವಜನಿಕರು ಕೂಡ ತಮ್ಮಿಷ್ಟದ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿಸಿ ಖುಷಿಪಟ್ಟಿದ್ದಾರೆ. ಯಾವ ರೀತಿ ನಮ್ಮ ಆರೋಗ್ಯ ಇಟ್ ಈಸ್ ಲೀಡಿಂಗ್ ಟು ಎ ಬಿಗ್ ಹೆಲ್ತ್ ಡಿಸಾಸ್ಟರ್. ಬಿಕಾಸ್ ಯು ಆರ್ ಸ್ಮೋಕಿಂಗ್, ಯು ಆರ್ ನಾಟ್ ಓನ್ಲಿ ಡೆಸ್ಟ್ರಾಯಿಂಗ್ ಯುವರ್ ಹೆಲ್ತ್ ಮಾಡೋದ್ರಿಂದ ನಾನು ಹೇಳೋದಿಲ್ಲ. ಒಂದು ಮೆಸೇಜ್ ನಮಗೆ ಕೊಡಬೇಕಾಗಿತ್ತು. ಚಿಕ್ಕ ವಯಸ್ಸಲ್ಲಿ ಕೂಡ ದೇ ಆರ್ ಗೆಟಿಂಗ್ ಯೂಸ್ಡ್. ಯಾಕೆಂದರೆ ನೀನು ಸ್ಮೋಕ್ ಮಾಡೋದ್ರಿಂದ ಪಕ್ಕದವ್ರಿಗೂ ಕೂಡ ಅದು ಹರಡುತ್ತೆ. ನಿನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಇಂಡೈರೆಕ್ಟಾಗಿ ಕ್ಯಾನ್ಸರ್ ಬರ್ಬೋದು, ಸ್ಟ್ರೋಕ್ ಬರ್ಬೋದು, ಆಮೇಲೆ ಹಾರ್ಟ್ ಅಟ್ಯಾಕ್ ಬರ್ಬೋದು. ಮತ್ತು ಇನ್ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಇತ್ತೀಚಿನ ದಿನಗಳಲ್ಲಿ ತಾವು ಎಲ್ಲಿ ನೋಡಿದ್ರು ಇನ್ಫರ್ಟಿಲಿಟಿ ಸೆಂಟರ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಒನ್ ಆಫ್ ದ ಕಾರಣ ಏನಪ್ಪ ಅಂತಂದರೆ ಸ್ಟ್ರೆಸ್ ಒಂದು, ಎರಡನೇದು ಈ ಸ್ಮೋಕಿಂಗ್ ಕಾರಣ. ಆಮೇಲೆ ಕೇವಲ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆ ಒಂದೇ ಅಲ್ಲ, ಹಾರ್ಟ್ ಅಟ್ಯಾಕ್ಗೂ, ಸ್ಟ್ರೋಕ್ಗೂ, ಇನ್ಫರ್ಟಿಲಿಟಿಗೂ ಕೂಡ ಈ ಸ್ಮೋಕಿಂಗು ಕಾರಣ ಆಗಿರುತ್ತೆ, ತಂಬಾಕು ಕಾರಣವಾಗಿರುತ್ತೆ. ಮಗು ಹೊಟ್ಟೆಲಿ ಹೊತ್ತಿರುವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ
ಅವಳು ಮಾಡಿರೋ ಅವಳು ಸೇವಿಸೋ ಅಂಥ ಸ್ಮೋಕ್ ಪ್ಯಾಸಿವ್ ಆಗ್ಬೋದು, ಆ್ಯಕ್ಟಿವ್ ಆಗ್ಬೋದು, ಮಗುವರೆಗೂ ತಲುಪುತ್ತೆ. ಯಾಕೆಂದರೆ ಇದು ಪ್ಲಾಸೆಂಟಾ ಮೂಲಕ ಮಗುಗೆ ಹೋಗಿ ಮಗು ಬೆಳವಣಿಗೆಗೆ ತೊಂದರೆ ಕೊಡುತ್ತೆ. ಆದ್ದರಿಂದ ನಾಳೆ ಹುಟ್ಟೋ ಒಂದು ಒಳ್ಳೆ ಪ್ರಜೆನ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೋಬಾರ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಬರೀ ಆ್ಯಕ್ಟಿವ್ ಸ್ಮೋಕಿಂಗ್ ಅಲ್ಲ, ಬರೀ ಹೊಗೆ ಸೊಪ್ಪು ಅವಾಯ್ಡ್ ಮಾಡೋದಲ್ಲ, ಬೇರೆಯವ್ರಿಗೂ ಕೂಡ ಮಾಡಬಾರ್ದು ಅಂತ ಹೇಳಬೇಕು. ಏಕೆಂದರೆ ನಮಗೆ ನಮ್ಮ ಆರೋಗ್ಯಕ್ಕೆ ಅದು ಸಾಕಷ್ಟು ಹಾನಿ ಕೊಡ್ತಾ ಇದೆ. ತಂಬಾಕು ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅತ್ಯಗತ್ಯ. ಯುವ ಜನತೆ ತಂಬಾಕಿನ ದುಷ್ಪರಿಣಾಮಗಳನ್ನು ಅರಿತು ಅವರ ವ್ಯಸನಗಳನ್ನು ದೂರ ಇರಬೇಕು. ನಮ್ಮ ಕುಟುಂಬ, ಸಮಾಜ ಮತ್ತು ದೇಶವನ್ನು ಆರೋಗ್ಯಕರವಾಗಿಡಲು ತಂಬಾಕು ಮುಕ್ತ ಜೀವನವನ್ನು ಅಳವಡಿಸಿಕೊಳ್ಳೋಣ. ತಂಬಾಕಿಗೆ ಇಲ್ಲ ಎಂದು ಹೇಳಿ, ಆರೋಗ್ಯಕ್ಕೆ ಹೌದು ಎಂದು ಹೇಳಿ. ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ. ಅಳಿಬೇಕಾಗುತ್ತೆ. ಒಂದು ಪಕ್ಷ ಏನು ಗಿಡವನ್ನು ಹೊರತುಪಡಿಸಿ ಉತ್ತಮ ರೀತಿಯಿಂದ ಸಂಚಾರವನ್ನು ಕೂಡ ಶಾಲೆಯ ಸಾಧಕ ಬಾಧಕಗಳನ್ನು ಬಗ್ಗೆ ಚರ್ಚೆ ಮಾಡಿಕೊಂಡು ಮತ್ತು ಹಿರಿಯೂರು ತಾಲೂಕುಗಳಲ್ಲಿ 43 ಚಳ್ಳಕೆರೆಗಳಲ್ಲಿ ಮತ್ತು ಹಿರಿಯೂರಿನಲ್ಲಿ 33 ಶಾಲೆಗಳಲ್ಲಿ ಇವು ಸ್ಪೆಷಲ್ ಸ್ಕೂಲ್ಸ್ ಇದ್ದಾವೆ. KPS, PM ಶ್ರೀ ಮತ್ತು ಈಗಾಗಲೇ ರನ್ನಿಂಗ್ ಇರುವಂತಹ ಬೈಲಿಂಗ್ವಲ್ ಶಾಲೆಗಳಲ್ಲಿ ನಾವು ದ್ವಿಭಾಷಾ ಮಾಧ್ಯಮದ ಒಂದು ಬೋಧನೆಗೆ ಒತ್ತು ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ 1028 ಶಾಲೆಗಳಲ್ಲಿ ಬೈಲಿಂಗ್ವಲ್ ತರಗತಿಗಳನ್ನು ಸೋಮವಾರದಿಂದಲೇ ಆರಂಭ ಮಾಡಲಿಕ್ಕೆ ಎಲ್ಲ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಶಾಲೆಗಳಲ್ಲೂ ಸಹ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನಾಗಿ ಮಾಡಿದೆ. ಇದರಿಂದ ಮಕ್ಕಳಿಗೆ ಪ್ರಾರಂಭದಲ್ಲೇ ಇಂಗ್ಲಿಷ್ ಕಲಿಯೋದ್ರಿಂದ ಮುಂದೆ ಅವರ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ. ಪೋಷಕರಿಗೂ ಸಹ ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಾರೆ ಅನ್ನೋ ಒಂದು ಸಂತೋಷ ಕೂಡ ಇರುತ್ತೆ. ಇದರಿಂದ ಮಕ್ಕಳಿಗೆ ಪ್ರಾರಂಭದಿಂದನೇ ಇಂಗ್ಲಿಷ್ ಕಲಿಯೋದ್ರಿಂದ ಮುಂದಿನ ತರಗತಿಗಳಿಗೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಾವು 1ನೇ ತಾರೀಕಿನಿಂದ ಸಂಪೂರ್ಣವಾಗಿ ದ್ವಿಭಾಷಾ ಪದ್ಧತಿಯಡಿಯಲ್ಲಿ ಶಾಲೆಯನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಮಕ್ಕಳಿಗೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ, ಜೊತೆಗೆ ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮದ ಮೂಲಕ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಾವು ನಗರ ಪ್ರದೇಶಗಳಲ್ಲಿ, ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಇದೆ ಅಂತ ಬಂದು ಸೇರುವಂಥ ನಿಟ್ಟಿನಲ್ಲಿ ಪಾಠ ಮಾಡ್ತೀವಿ ಅಂತ. ಹೈಸ್ಕೂಲಿಗೆ ಕಳಿಸಿದ್ವಲ್ಲ, ಅಲ್ಲಿ ಭರ್ತಿ ಕಷ್ಟ ಆಯ್ತು ಅವಳಿಗೆ. ಆದರೂ ಅವಳು ಏನೋ ಕಷ್ಟಪಟ್ಟು ಪಾಸ್ ಮಾಡಿದ್ಲು. ಆದರೆ ಕೆಲವು ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಈ ಥರ ಮಾಡೋಕ್ಕಾಗಲ್ಲ. 1ನೇ ಕ್ಲಾಸಿಂದನೇ ಇದ್ದರೆ ತುಂಬ ಸಂತೋಷ ಆಗುತ್ತೆ, ಅವ್ರು ಚೆನ್ನಾಗಿ ಕಲಿತಾರೆ. ಹಾಗೆ ಇವಾಗ ಸರ್ಕಾರದವರು ಇಂಥ ರೂಲ್ಸ್ ತಂದಿದ್ದಾರಲ್ಲ, ಅವ್ರಿಗೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಗ್ತಿದೆ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳುಗಳು ಇಲ್ಲೇ ಸ್ಕೂಲಿಗೆ ಸೇರ್ಸೋಕ್ಕೆ ತುಂಬ ಅನುಕೂಲ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ ಅಂತಂದು ಬೇರೆ ಕಡೆ ಸೇರಿಸ್ತಾ ಇದ್ದರು. ಇಂಗ್ಲೀಷ್ ಮೀಡಿಯಮ್ಗೆ ಕೆಲವರಿಗೆ ದುಡ್ಡು ಕಟ್ಟೋಕ್ಕಾಗಲಾರ್ದ ಅರ್ಧಕ್ಕೆ ಬಿಡ್ತಾಯಿದ್ರು. ಹಂಗಾಗಿ ಗೌರ್ಮೆಂಟಿಂದ ಸೌಕರ್ಯ ಬಂದಿರೋದ್ರಿಂದ ಬೇಕಾದಷ್ಟು ಅನುಕೂಲ ಆಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.